ಸುಳ್ಯ ತಾಲೂಕಿನ ಒಂದು ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಯಾಲ್ರಿ ಆಗದೆ ಅಂತ. ಇವಾಗ ಸ್ಯಾಲ್ರಿ ಆಯ್ತಾ ಸರ್ ನಿಮಗೆ? ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದೀರಾ ಅಂತ ಹೇಳ್ತು. ಸೊ ಹಾಗಾಗಿ ಸ್ಯಾಲ್ರಿ ಆಯ್ತಾ ಹೇಗೆ ಅಂತ? ಇಲ್ಲ, ಸ್ಯಾಲ್ರಿ ಆಗಲಿಲ್ಲ. ಓಕೆ, ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಸುರಿಗೆ ಚೆನ್ನಾಗಿ ಆಗ್ತಿತ್ತು. ಮತ್ತೆ ಇನ್ನೊಂದು ವರ್ಷ ಒಂದು ಸ್ವಲ್ಪ ಬಿಡುವಾಗೋದು, ಕೆಲವೊಮ್ಮೆ 1 ತಿಂಗಳು ಲೇಟ್ ಆಗೋದು ಅಥವಾ 2 ತಿಂಗಳು ಲೇಟ್ ಆಗೋದು, ಮ್ಯಾಕ್ಸಿಮಮ್ 3 ತಿಂಗಳು ಲೇಟ್ ಆದದ್ದು ಇದು. MLA ಅವರು ಕಾಲ್ ಮಾಡಿದ್ರು. ಏನು ಹೇಳಿದ್ರು ಸರ್? ಅವರು ವಾಪಸ್ ತಗೊಳ್ಳಿ, ರಾಜೀನಾಮೆ ವಾಪಸ್ ತಗೊಳ್ಳಿ, ಇವ್ರ ಹತ್ರ ಗುಂಡೂರವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು. ಸರ್ ಇವಾಗ ಮುಂದೆ ಏನಾದರೂ ಸ್ಯಾಲ್ರಿ ಆಯ್ತು ಅಂತ ಹೇಳಿ ಆದ್ರೆ ನೀವು ಕಂಟಿನ್ಯೂ ಮಾಡ್ತೀರಾ? ಅದರ ಬಗ್ಗೆ ನಾನು ಗಟ್ಟಿಯಾದ ನಿರ್ಧಾರ ತಗೊಳ್ಳಿಲ್ಲ. ಸ್ಯಾಲ್ರಿ ಆದ್ರೆ ಯೋಚನೆ ಮಾಡ್ತೀರಾ? ನೀವು MD ಮಾಡೋದಕ್ಕೆ ಫಾರಿನ್ ಹೋಗ್ತಾ ಇದ್ದೀರಾ, ಸೊ ಹಾಗಾಗಿ ರಾಜೀನಾಮೆ ಕೊಟ್ಟಿದ್ದೀರಾ ಅಂತ. ಸುಳ್ಯ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಉತ್ತಮವಾಗಿರುವಂತಹ ವೈದ್ಯಕೀಯ ಸೇವೆ ಸಿಗ್ತಾ ಇದೆ ಅನ್ನುವಂತಹ ನಾನು ವರದಿಯನ್ನು ಮಾಡಿದ ಬೆನ್ನಲ್ಲೇ ಇದೀಗ ಇನ್ನೊಂದು ಸ್ಯಾಡ್ ನ್ಯೂಸ್ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಹೌದು, ನಮ್ಮ ಸುಳ್ಯ ತಾಲೂಕಿನ ಕೊಲ್ಲಮುಗ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಿಲ್ಲ, ಇದ್ದ ವೈದ್ಯರು ಕೂಡ ಸ್ಯಾಲ್ರಿ ಆಗ್ತಾ ಇಲ್ಲ ಅಂತ ಕೆಲಸವನ್ನ ರಾಜೀನಾಮೆ ಕೊಟ್ಟಿದ್ದಾರೆ. ಇದೀಗ ನೋಟಿಸ್ ಪೀರಿಯಡ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಸೊ ಹಾಗಾಗಿ ಇದೆಲ್ಲವೂ ಕೂಡ ಎಲ್ಲ ಕಡೆ ವೈರಲ್ ಆಗಿತ್ತು, ರಾಜ್ಯ ಮಟ್ಟದವರೆಗೆ ವೈರಲ್ ಆಗಿ ಎಲ್ಲವೂ ಕೂಡ CM ವರೆಗೆ ಕೂಡ ಈ ಒಂದು ವರದಿ ಮುಟ್ಟಿತ್ತು. ಸೊ ಹಾಗಾಗಿ ಇದೀಗ ಇದೆಲ್ಲದಕ್ಕೂ ಕೂಡ ಅವರೊಂದಿಗೆ ಆನ್ಸರ್ ತಗೊಳ್ಬೇಕು. ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಕುಲ್ದೀಪ್ ಅವರು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ರು ಕಳೆದ 2 ವರ್ಷಗಳಿಂದ. ಸೊ ಹಾಗಾಗಿ ಅವ್ರನ್ನ ನಾನು ಮಾಹಿತಿಯನ್ನು ತಗೊಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಡಾಕ್ಟರ್ ಕುಲ್ದೀಪ್ ಅವರು. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸಾಕಷ್ಟು ವೈರಲ್ ಆಗಿತ್ತು, ಸುಳ್ಯ ತಾಲೂಕಿನ ಒಂದು ವೈದ್ಯಾಧಿಕಾರಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಯಾಲ್ರಿ ಆಗದೆ ಅಂತ. ಸೊ 6 ತಿಂಗಳಿಂದ ಸ್ಯಾಲ್ರಿ ಆಗ್ಲಿಲ್ಲ ಅಂತ. ಸೊ ಹಾಗಾಗಿ ಇವಾಗ ಒಂದು ವೈರಲ್ ಆಗಿ 1 ವೀಕ್ ಕಳೀತು ಅಂತ ಮಾತಾಡ್ತಾ ಇದ್ವಿ ನಾವು. ಸೊ ಹಾಗಾಗಿ ಇವಾಗ ಸ್ಯಾಲ್ರಿ ಆಯ್ತಾ ಸರ್ ನಿಮಗೆ? ನೋಟಿಸ್ ಪೀರಿಯಡ್ ಅಲ್ಲಿ ಇದ್ದೀರಾ ಅಂತ ಹೇಳ್ತು. ಸೊ ಹಾಗಾಗಿ ಸ್ಯಾಲ್ರಿ ಆಯ್ತಾ ಹೇಗೆ ಅಂತ? ಇಲ್ಲ, ಸ್ಯಾಲ್ರಿ ಆಗಲಿಲ್ಲ. ಓಕೆ, ಮೊದಲಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಇದು ಯಾವುದೇ ಒಂದು ರಾಜಕೀಯ ಪ್ರೇರಿತ ಅಲ್ಲ, ಅಥವಾ ಯಾವುದೇ ಒಂದು ಪರ್ಸನ್ ಅನ್ನು ಗುರಿಯಾಗಿ ಮಾಡಿಸಿದಂತ ಯಾವುದೇ ಒಂದು ನಿರ್ಣಯ ಅಲ್ಲ, ಅಥವಾ ಒಂದು ವಿಷಯವೇ ಅಲ್ಲ. ನನ್ನ ಪರ್ಸನಲ್ ಅಂದ್ರೆ 6 ತಿಂಗಳಿಂದ ಸ್ಯಾಲ್ರಿ ಆಗಿರ್ಲಿಲ್ಲ. ಹೌದು, ಅದು ವಾಸ್ತವಾಂಶವೇ ಹೌದು. ಸರ್ ಇವಾಗ ಅದೇ ಸ್ಯಾಲ್ರಿ ಆಗಿಲ್ಲ ಅಂತ ಹೇಳಿದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ವೇಟ್ ಮಾಡ್ತೀವಿ. ಬಟ್ 6 ತಿಂಗಳು ಆಗಿಲ್ಲ ಅಂತ ಹೇಳುವಾಗ ಯಾರು ಕೂಡ ನಾವು ಕೆಲಸ ಬೇಡಪ್ಪ ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಬರುವಂತಹ ಪೇಷಂಟ್ಗಳು ಅಷ್ಟು ಚೆನ್ನಾಗಿರುವಂತಹ ಒಂದು ಕೊಲ್ಲಮುಗ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಳ್ಳೆ ಕಟ್ಟಡ ಇದೆ, ನೋಡಿದ್ವಿ ನಾನು. ಜೊತೆಗೆ ಅಲ್ಲಿ ಬರುವಂತಹ ಪೇಷಂಟ್ಗಳ ಗತಿ ಏನು ಅಂತ. ಸೊ ಹಾಗಾಗಿ ನೀವು ಆನ್ಸರ್ ಮಾಡಿ ಸರ್, ಯಾವಾಗ ಜಾಯಿನ್ ಆದ್ರಿ, ಜೊತೆಗೆ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ, ನಿಮಗೆ ಹಳ್ಳಿ ಭಾಗದಲ್ಲಿ ಒಂದು ಸರ್ವಿಸ್ ಕೊಡುವಂತಹದ್ದು ಎಷ್ಟು ಕಷ್ಟ ಆಗಿತ್ತು ಅಂತ ಹೇಳಿ. ನಾನು 2023 ಆಗಸ್ಟ್ 17ಕ್ಕೆ ನಾನು ಜಾಯಿನ್ ಆದ್ದು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಲ್ಲಮುಗ್ರದಲ್ಲಿ ಗುತ್ತಿಗೆದಾರರ ಮೇಲೆ ವೈದ್ಯಾಧಿಕಾರಿಯಾಗಿ ನಾನು ಜಾಯಿನ್ ಆದದ್ದು. ಅಲ್ಲಿಂದ ಇಲ್ಲಿವರೆಗೆ ಸಾಧಾರಣ 2.5 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ. ಚೆನ್ನಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಸುರಿಗೆ ಚೆನ್ನಾಗಿ ಆಗ್ತಿತ್ತು. ಫಸ್ಟ್ 1 ವರ್ಷ ಕರೆಕ್ಟಾಗಿ ಆಗ್ತಿತ್ತು, ತಿಂಗಳು ಸ್ಯಾಲ್ರಿ ಆಗ್ತಾ ಇತ್ತು. ಮತ್ತೆ ಇನ್ನೊಂದು ವರ್ಷ ಒಂದು ಸ್ವಲ್ಪ ಬಿಡುವಾಗೋದು, ಕೆಲವೊಮ್ಮೆ 1 ತಿಂಗಳು ಲೇಟ್ ಆಗೋದು ಅಥವಾ 2 ತಿಂಗಳು ಲೇಟ್ ಆಗೋದು, ಮ್ಯಾಕ್ಸಿಮಮ್ 3 ತಿಂಗಳು ಲೇಟ್ ಆದದ್ದು ಇದೆ. ಆ ಸಂದರ್ಭದಲ್ಲಿ ನಾವು ಮೌಖಿಕವಾಗಿ ನಾವು DHO ಅವರಿಗೆ ಗಮನಕ್ಕೂ ತರ್ತಿದ್ದೆವು, THO ಅವರ ಗಮನಕ್ಕೂ ತರ್ತಿದ್ದೆವು. ಆ ಸಂದರ್ಭದಲ್ಲಿ ಅವರು ನಮಗೆ ತಂದು ಕೊಡ್ತಿದ್ರು. ಅಂದ್ರೆ ಅವರಾಗಿ ಅವರು ಹೋಗಿ ನಮಗೋಸ್ಕರ ಬಜೆಟ್ಗೋಸ್ಕರ ಫೈಟ್ ಮಾಡಿ ತಂದದ್ದು ಇದೆ. ಹಾಗಾಗಿ ಅಂಥದ್ದೇನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ. ಲಾಸ್ಟ್ ಈಗ ಏನು 6 ತಿಂಗಳಲ್ಲಿ 2 ತಿಂಗಳಾಯ್ತು, 3 ತಿಂಗಳಾಯ್ತು, ಮೌಖಿಕವಾಗಿ ಕೇಳಿದ್ದೆ 1-2 ಸಲ. ಆಮೇಲೆ 4 ತಿಂಗಳ ಪೆಂಡಿಂಗ್ ಆಗುವಾಗ ನಮಗೂ ಸ್ವಲ್ಪ ಕಷ್ಟ ಆಯ್ತು. ಹಾಗಾಗಿ ನಾನು DHO ಅವರಿಗೆ ಒಂದು ಲೆಟರ್ ಬರೆದು ರೈಟಿಂಗ್ ಅಲ್ಲಿ ಕೊಟ್ಟೆ ನಾನು. ಆ ನಂತರ 5 ತಿಂಗಳಾಯ್ತು. ಮತ್ತೆ ಈಗ 6ನೇ ತಿಂಗಳಾದ ನಂತರ ಇಲ್ಲ, ಇದರಿಂದ ಇನ್ನು ಮುಂದುವರಿಯುವುದು ಸರಿಯಲ್ಲ ಅಂತ ಹೇಳೋ ನನ್ನ ಒಂದು ವೈಯಕ್ತಿಕ ನಿರ್ಧಾರಕ್ಕೆ ಬಂದು ನಾನು ರಾಜೀನಾಮೆ ನೀಡಿದೆ. ಈಗ ನಿಮಗೆ ಮಾತ್ರ ಆಗಿರುವಂತದ್ದು ಆಗದ್ದ, ಅಥವಾ ಎಲ್ಲ ಈಗ ನರ್ಸ್ಗಳಿದ್ದಾರೆ ಅಲ್ಲಿ, ಅಥವಾ ಈಗ ತಾಲೂಕಲ್ಲಿ ಎಲ್ಲರಿಗೂ ಕೂಡ ಆಗಿದೆ ಸರ್, ಹೇಗೆ ಅಂತ? ಅಂದ್ರೆ ಅದು ZP ಅಲ್ಲಿ ಅಕೌಂಟ್ಸ್ ಹೆಡ್ 26 ಅಂತ ಇದೆ. ಅದರಲ್ಲಿ ನಾವು 7 ಜನ ವೈದ್ಯಾಧಿಕಾರಿಗಳಿದ್ದೇವೆ. ನಾನಿರ್ಬೋದು, ಅರಂತೋಡ್ನ ವೈದ್ಯಾಧಿಕಾರಿಗಳಾಗಿರ್ಬೋದು, ಹಾಗೆ ಅಳಿಕೆ, ಕುದು, ಮತ್ತೆ ಇನ್ನು ಟೋಟಲ್ 7 ಜನ ಇದ್ದೇವೆ ನಾವು. 7 ಜನರ ಪೈಕಿಯಲ್ಲಿ ಯಾರಿಗೂ 6 ತಿಂಗಳಿಂದ ಪೆಂಡಿಂಗ್ ಇದೆ. ಹೌದು, ಅದು ಬಿಟ್ಟು ಬಾಕಿ ಕಾಂಟ್ರಾಕ್ಟ್ ವರ್ಕರ್ಸಿಗೆ 2 ಅಥವಾ 3 ತಿಂಗಳ
ಡಿಫ್ರೆನ್ಸ್ ಇರುವಂಥದ್ದು ಸಾಮಾನ್ಯ. ಸಾಮಾನ್ಯ. ಓಕೆ, ಇವಾಗ ನೀವು ಇಷ್ಟು ವೈರಲ್ ಆಯಿತು, CM ತನಕ ಮುಟ್ಟಿತ್ತು ಅಂತ ವಿಷಯಗಳು ಬಂದಿವೆ. ಸೊ ಆದ್ರೂ ಕೂಡ ನಮ್ಮ ಈ ಲೋಕಲ್ ಭಾಗದ ಜನಪ್ರತಿನಿಧಿಗಳು ನೀವು ಕಾಲ್ ಮಾಡಿದ್ರಾ ಹೇಗೆ? MLA ಅವರು ಕಾಲ್ ಮಾಡಿದ್ರು. ಓಕೆ, ಏನು ಹೇಳಿದ್ರು ಸರ್? ಓಕೆ, ಅವರು ವಾಪಸ್ ತಗೊಳ್ಳಿ, ರಾಜೀನಾಮೆ ವಾಪಸ್ ತಗೊಳ್ಳಿ, ಓಕೆ, ಇವ್ರ ಹತ್ರ ಗುಂಡೂರಾವ್ ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು. ನಾನು ಅದ್ರ ಬಗ್ಗೆ ಅವರಿಗೂ ನಾನು ಮನವರಿಕೆ ಮಾಡಿದೆ. ಅಂದ್ರೆ ನೋಡಿ 6 ತಿಂಗಳ ಸಂಬಳ ಆಗಿರ್ಲಿಲ್ಲ ಅಂತೇಳಿ ಅವರು ಒಂದು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಬಟ್ ನೀವು ನಿಮ್ಮ ನಿರ್ಧಾರವನ್ನ ಬದಲಾಯಿಸಲಿಲ್ಲ. ಅಂದ್ರೆ ಹೇಳಿ ಸರ್. ಅದೇ ನೀವು ಕಷ್ಟಪಟ್ಟು ಓದಿರ್ತೀರಾ, ಒಂದು ಕೆಲಸ ಮಾಡಬೇಕು ಅಂತ ಮುಂದೆ ಬಂದಿರ್ತೀರಾ, ಆ ಗ್ರಾಮೀಣ ಭಾಗದಲ್ಲಿ ಕೆಲಸ ಕೂಡ ಕೊಡ್ತಾ ಇರ್ತಾರೆ, ಬಟ್ ಸ್ಯಾಲ್ರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಯಾರಿಗಾದ್ರೂ ಕಷ್ಟ ಆಗೇ ಆಗತ್ತೆ ಅಲ್ವಾ ಸರ್? ಸೊ ಹಾಗಾಗಿ ಏನ್ ಹೇಳಿದ್ರಿ ಅವರಿಗೆ, ಹೇಗೆ ಅಂತ? ನಾನು ಅವರಿಗೆ ಮೇಡಮ್ ಅವರಿಗೆ ಹೇಳಿದೆ. ನಾನು ಕಾದೆ, ನಾನು 6 ತಿಂಗಳವರೆಗೆ ಕಾದೆ, ಇವತ್ತಾಗ್ಬೋದು ನಾಳೆ ಆಗ್ಬೋದು ಅಂತ ಕಾದೆ. ಮತ್ತೆ ಆಗ್ಲಿಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಇನ್ನು ನಾವು ನಮ್ಮ ಕೆರಿಯರ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ನಾನು ಇನ್ನು ಸಾಕು ಅಂದ್ರೆ ನನಗೆ ಕೊಲ್ಲಮಗ್ರಿನ ಏನಲ್ಲಿ ನಾನು ವೈದ್ಯಾಧಿಕಾರಿಯಾಗಿ 2.5 ವರ್ಷದ ಸೇವೆ ಸಲ್ಲಿಸಿದೆ. ಅದ್ರಲ್ಲಿ ನನಗೆ ಯಾವುದೇ ರೀತಿಯಂತ ಪ್ರಾಬ್ಲಮ್ಗಳು ಬಂದಿರಲಿಲ್ಲ. ಅಂದ್ರೆ ಈ ಸ್ಯಾಲ್ರಿ ಅನ್ನೋ ವಿಷಯದಲ್ಲಿ ಒಂದು ಬಿಟ್ರೆ, ಟು ಬಿ ವೆರಿ ಆನೆಸ್ಟ್, ಅದು ಕೊಲ್ಲಮಗ್ರು ಅಂತ ಹೇಳೋದು ಇಡೀ ದಕ್ಷಿಣ ಕನ್ನಡದ ಕಡೆಯ ಗ್ರಾಮ. ಅಲ್ಲಿ ನಾವು ಸುಳ್ಳ್ಯ ಜನತೆಗಳೇ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಅಲ್ಲಿಗೆ ನಾವು ಎಷ್ಟು ಸಲ ಹೋಗಿದ್ದೇವೆ ಅಂತ ಹೇಳಿ ಗೊತ್ತಿಲ್ಲ. ಅಲ್ಲಿ 15 ಅಂಗನವಾಡಿಗಳು ಅಥವಾ 10,000 ಪಾಪ್ಯುಲೇಷನ್ ಇರುವಂತ ಒಂದು ಚಿಕ್ಕ PHC, 5 ಗ್ರಾಮಗಳು, ಕಲ್ಮಕ್ಕಾರು, ಕೊಲ್ಲಮಗ್ರು, ಎಲಿಮಲೆ, ಕಂದ್ರಪಾಡಿ, ಮಡಪಾಡಿ, ಈ ತರದ 5 ಗ್ರಾಮಗಳು. ಈ ಎಲ್ಲ ಹೋಗುವಂತಲ್ಲೆಲ್ಲ ನಂಗೆ ಜನಗಳಿಂದ ತುಂಬಾ ಬೆಂಬಲ ಸಿಕ್ಕಿದೆ, ಜನಗಳಿಂದ ತುಂಬಾ. ಈಗ ನೀವು ಟ್ರಾವೆಲ್ ಮಾಡ್ತಿರಲ್ಲ ಸರ್, ಅದು ಎಕ್ಸ್ಪೆನ್ಸ್ ಏನಾದ್ರು ಕೊಡ್ತಾರಾ? ಹೇಗೆ ಅದು ಹೇಗೆ ಬರುತ್ತೆ ನಿಮ್ಮ ಮಿಡ್ಲ್ ಅಲ್ಲಿ? ಎಕ್ಸ್ಪೆನ್ಸಸ್ ಅಂತಿಲ್ಲ, ನಾವು ನಮ್ಮ ಖರ್ಚಲ್ಲೇ ಹೋಗ್ಬೇಕಾಗತ್ತೆ. ಓಕೆ, ಅಂದ್ರೆ ಜನಗಳಿಗೆ ಪೇಷಂಟ್ ಬರ್ತಾ ಇದ್ರ ಸರ್ ಅಲ್ಲಿಗೆ? ಪೇಷಂಟ್ ಒಂದು 30-35 ಜನ ಸರಾಸರಿಯಾಗಿ ಬರ್ತಿದ್ರು. ಅಲ್ಲಿ ಪಾಪ್ಯುಲೇಷನ್ ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ವಯಸ್ಕರ ಪಾಪ್ಯುಲೇಷನ್ ಜಾಸ್ತಿ, ಒಂದು ಡೆಮೋಗ್ರಫಿಕಲ್ ಶಿಫ್ಟ್ ಇದೆ. ಅಂದ್ರೆ ತರುಣರ ಇದು ಕಮ್ಮಿ, ಸಂಖ್ಯೆ ಕಮ್ಮಿ, ಜಾಸ್ತಿ ವಯಸ್ಸಾದವರು ಇರ್ತಾರೆ. ಬಂದವರು ತುಂಬಾ ಹೊತ್ತು ಮಾತಾಡ್ತಾರೆ, ತುಂಬಾ ಹೊತ್ತು ಅವರ ಬಗ್ಗೆ ಅವರ ಎಲ್ಲ ಬರೀ BP ಶುಗರ್ ನೋಡಿಕೊಂಡು ಮಾತ್ರೆ ತಗೊಂಡು ಹೋಗುವಂಥದ್ದು ಮಾತ್ರ ಅಲ್ಲ, ಅವರ ಕಷ್ಟ ಸುಖ ಮಾತಾಡುವಂಥದ್ದು, ಈ ತರದ ಎಲ್ಲ ಚೆನ್ನಾಗಿರೋ ವಾತಾವರಣ ಜೊತೆಗೆ ಏಜ್ ಆದವರು ಬರ್ತಾರೆ, ಚೆನ್ನಾಗಿ ಅಂದ್ರೆ ಹೋಗ್ತಾ ಇದ್ರು. ಅವರ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತಿದ್ರು. ಕೆಲವೊಬ್ರು ರಿಟೈರ್ಡ್ ಟೀಚರ್ಗಳು ಬರ್ತಿದ್ರು, ಹಿರಿಯ ಕೃಷಿಕರು ಬರ್ತಿದ್ರು, ಅವರ ಎಲ್ಲ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ತಿದ್ರು. ಅದ್ರಲ್ಲಿ ನಂಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳುವಾಗ ನನಗೆ 100% ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಾದ್ರೆ ಸರ್? ಆರಾಮ್ಸಾಗಿ ಅದು ಬೆಳಿಗ್ಗೆ ಸಂಜೆ ತನಕ ಇರುವಂತಹದ್ದಲ್ವಾ? ಏನೆಲ್ಲ ಬರ್ತಾ ಇತ್ತು ಅಲ್ಲಿ ಅಂತ? ಮಾಮೂಲಿಯಾಗಿ NCD ಅಂದ್ರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿ, BP ಶುಗರ್, ಅದರ ಸ್ಕ್ರೀನಿಂಗ್ಗಳು ದಿನನಿತ್ಯವಾಗಿ ನಡೀತಿತ್ತು. ಪ್ರತಿ ತಿಂಗಳು ಬರುವಂತ ರಿಕರಿಂಗ್ ಪೇಷಂಟ್ಸ್ಗಳು ಇರ್ತಿದ್ರು. ಅದಲ್ಲದೆ ಮಾಮೂಲಿ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು, ಡ್ರಿಪ್ ಹಾಕುವಂಥದ್ದು, ಮಾಡರೇಟ್ ಡಿಹೈಡ್ರೇಷನ್ಗಳನ್ನ ಕರೆಕ್ಟ್ ಮಾಡುವಂಥದ್ದು, ಮುಖ್ಯವಾಗಿ ನಾಯಿ ಕಡಿತ, ಗ್ರೇಡ್ 2, ಗ್ರೇಡ್ 3 ನಾಯಿ ಕಡಿತಗಳನ್ನು ನಾವಲ್ಲಿ ಹ್ಯಾಂಡಲ್ ಮಾಡ್ತಿದ್ದೇವೆ. ಆನಂತರ ಸಣ್ಣ ಪುಟ್ಟ ಕೈ ಕಡ್ಕೊಂಡು ಬರುವಂಥದ್ದು, ಸ್ಟಿಚ್ ಹಾಕುವಂಥದ್ದು, ಆಕ್ಸಿಡೆಂಟ್ ಆದಾಗ ಇದು MLCಗಳು, ತುರ್ತು ಚಿಕಿತ್ಸೆಗಳು, ಈ ತರ ಎಲ್ಲ ಮಾಮೂಲಿ ಒಂದು ಹಾಸ್ಪಿಟಲ್ ಅಲ್ಲಿ ಏನೋ ಕೆಲಸಗಳನ್ನ ಮಾಡ್ತಾ ಇದ್ರಿ. ಓಕೆ, ಇವಾಗ ಅಲ್ಲಿ ಜನಗಳು ಕೂಡ ಎಲ್ಲರೂ ಕೂಡ ಒಂದಾಗಿ ಅವರು ಹೇಳ್ತಾ ಇರುವಂತ ನಮಗೆ ಕಾಯಂ ಆಗಿ ಡಾಕ್ಟರ್ ಬರ್ಬೇಕು ಇಲ್ಲಿಗೆ ಅಂತ. ಸೊ ಹಾಗಾಗಿ ನಿಮ್ಮ ಕಿವಿಗೆ ಬಂತ ಸರ್ ಅದು ಹೇಗೆ ಅಂತ? ಹೌದು, ವಿಷಯ ಬಂದಿದೆ, ತಿಳಿಸಿದ್ದಾರೆ, ಸರ್ಕಾರದ ಮಟ್ಟಿನಲ್ಲಿ ಇರುವಂತದ್ದು. ಹೌದು. ಓಕೆ, ಈಗ ನಿಮ್ದು ಕಾಂಟ್ರಾಕ್ಟ್ ಬೇಸ್ಡ್ ಅಂದ್ರೆ ಎಷ್ಟು ಟೈಮ್ ಅಂತ ಇಲ್ಲ, ಬರುವ ತನಕ ನೀವಿರ್ತೀರಾ? ಹೌದು, ಯಾರು ಟ್ರಾನ್ಸ್ಫರ್ ಆಗಿ ಕಾಯಂ ವೈದ್ಯಾಧಿಕಾರಿಗಳು ಬರುವಲ್ಲಿವರೆಗೆ ಅಥವಾ ಅಲ್ಲಿಗೆ ಹೊಸದಾಗಿ ಅಪಾಯಿಂಟ್ ಆಗುವಲ್ಲಿವರೆಗೆ ನಾವು ತಾತ್ಕಾಲಿಕವಾಗಿ ಇರುವಂತದ್ದು. ಸರ್, ಇವಾಗ ಮುಂದೆ ಏನಾದ್ರು ಸ್ಯಾಲ್ರಿ ಆಯ್ತು ಅಂತ ಹೇಳಿ ಆದ್ರೆ ನೀವು ಕಂಟಿನ್ಯೂ ಮಾಡ್ತೀರಾ? ನೋಡ್ಬೇಕು, ಅದರ ಬಗ್ಗೆ ನಾನು ಗಟ್ಟಿಯಾದ ನಿರ್ಧಾರ ತಗೊಳ್ಳಿಲ್ಲ. ಸ್ಯಾಲ್ರಿ ಆದ್ರೆ ಯೋಚನೆ ಮಾಡ್ತೀರಾ? ಅದೇ, ಇವಾಗ ಸಾಕಷ್ಟು ಕಡೆ ಚರ್ಚೆ ಇರುವಂತಹದ್ದೇನು ಅಂತ ಹೇಳಿದ್ರೆ, ಕುಲ್ದೀಪ್ ಅವರು MD ಮಾಡೋದಕ್ಕೆ ಫಾರಿನ್ ಹೋಗ್ತಾರೆ. ಸೊ ಹಾಗಾಗಿ ಇದು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ. ಸೊ ಹಾಗಾಗಿ ಏನು ಹೇಳ್ತೀರಾ ಸರ್ ಅದಕ್ಕೆ? ಇಲ್ಲ, ನಾ ಫಾರಿನಿಗೆ ಹೋಗೋ ಪ್ರಶ್ನೆ ಅದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ. ಅಂದ್ರೆ ನಾನಿಲ್ಲಿ ಕೊಲ್ಲಮಗ್ರಕ್ಕೆ ಸೇರುವ ಕಾರಣವೇ ನನ್ನ ವೈಯಕ್ತಿಕ ಕಾರಣಗಳು. ಅಂದ್ರೆ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಎಲ್ಲ ವೈಯಕ್ತಿಕ ಕಾರಣಗಳಿಗೋಸ್ಕರ ನಾನು ಸೇರಿದ್ದು. PG ಬಗ್ಗೆ ನಾನು ಹೇಳೋದಾದ್ರೆ, ನಾನು ಫಸ್ಟ್ ಅಟೆಂಪ್ಟ್, ನಾನೀಗ ಇದು 3 ವರ್ಷ ಆಯ್ತು ನಾನಿಲ್ಲಿ ಸರಾಸರಿ ಈಗ ಮಾಡ್ತಾ ಇರುವಂಥದ್ದು. ಫಸ್ಟ್ ಅಟೆಂಪ್ಟಲ್ಲಿ ಬರೆಯುವಾಗಲೇ ನನಗೆ ಕ್ವಾಲಿಫೈ ಆಗಿತ್ತು, ಎಲಿಜಿಬಿಲಿಟಿ ಕೂಡ ಬಂದಿತ್ತು. ನಾನು ಆಗಲೇ ತುಂಬ ಜನ ಹೇಳಿದ್ರು, ನೀನು ಹೇಗೆ ಹೋಗೋದಲ್ಲ, PG ಮಾಡೋದಲ್ಲ, ಹೇಗೆ ಮಾಡಿ ಬರ್ತಿದ್ರೆ, ಈಗ ಆಲ್ರೆಡಿ ಇಲ್ಲೇ ಮೆಡಿಕಲ್ ಕಾಲೇಜ್ ಉಂಟು ಸುಳ್ಯದಲ್ಲಿ,
ಲೆಕ್ಚರ್ ಆಗಿ ಅಥವಾ ಏನೋ ಒಂದು ಮಾಡ್ಕೊಂಡು ಇರ್ಬೋದಿತ್ತು. ನಿಂಗೆ ಯಾಕೆ ಬೇಕು ಕೊಲ್ಲಮುಗ್ರಕ್ಕೆ ಹೋಗುವಂತ ಕೆಲಸ, ಆ ಕಾಡು ಪ್ರಾಣಿಗಳ ಪ್ರದೇಶ ಅದೆಂತ ಕಾಡು ಅಂತ ಹೇಳಿದ್ರೆ ಅಲ್ಲಿ ಕಾಡು ಪ್ರಾಣಿಗಳು ಕೂಡ ಓಡಾಡುವಂತ ಸಂಚಾರ ಇರುವಂತ ಜಾಗ. ಆನೆ ಕೂಡ ಸಿಕ್ಕಿದೆ ಅಂತ ಹೇಳಿದ್ರಿ ಸರ್. ಹೌದು, ಆನೆ ಕೂಡ ಸಿಕ್ಕಿದೆ. ಅಂದ್ರೆ ಸುಮಾರು 1 ವರ್ಷದ ಹಿಂದೆ ಇದೇ ಹೊತ್ತಿಗೆ ಒಬ್ಬ ಅಯ್ಯಪ್ಪ ಮಾಲೆದಾರೆ ಸ್ವಾಮಿಯವರಿಗೆ ಆನೆ ಬೆಳಿಗ್ಗೆ ಹೊತ್ತಲ್ಲಿ ಬಂದು ಅಟ್ಯಾಕ್ ಮಾಡಿತ್ತು ಅಂತ ಒಂದು ಪ್ರದೇಶ ಅದು. 1-2-3 ಸಲ ನಂಗೆ ಆನೆ ಸಿಕ್ಕಿದೆ ಕೂಡ. ಬಟ್ PG ವಿಷಯಕ್ಕೆ ಬರುವಾಗ ಪ್ರತಿ ಸಲವೂ ನಾವು ಕ್ವಾಲಿಫೈ ಆಗ್ತಿದ್ದೆ, ಪ್ರತಿ ಸಲವೂ ನನಗೆ ಸೀಟ್ ಸಿಗ್ತಾ ಇತ್ತು, ಸಿಕ್ಕುದಿಲ್ಲ ಅಂತ ಹೇಳಿ ಅಲ್ಲ. ಬಟ್ ನಾನು ಕೆಲವೊಂದು ಕಮಿಟ್ಮೆಂಟ್ಸಿಗೋಸ್ಕರ ನಾನು ಹೋಗ್ತಿರ್ಲಿಲ್ಲ. ಬಟ್ ಇನ್ನು ಮುಂದಕ್ಕೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡುವಾಗ ಇನ್ನೊಂದು 4 ತಿಂಗಳಲ್ಲಿ ಮತ್ತೆ ಎಕ್ಸಾಮ್ ಇದೆ, ಅದಕ್ಕೆ ಕೂತು ಓದು ಅಂತೇಳಿ ನನ್ನ ಒಂದು ಮನಸ್ಸು ಹೇಳ್ತಾ ಉಂಟು. ಅಂದರೆ ಕೆರಿಯರ್ ಬಗ್ಗೆ ಯೋಚನೆ ಮಾಡುವ, ಇದರಲ್ಲಿ ಹೇಗೂ ಈ ಥರದ ಸಮಸ್ಯೆಗಳು ಬರ್ತಾ ಇರುವಾಗ ಮುಂದಕ್ಕೆ ಇನ್ನು ಕೆರಿಯರ್ ಬಗ್ಗೆ ಯೋಚನೆ ಮಾಡುವ ಅಂತ ಹೇಳೋ ಒಂದು PG ಎಕ್ಸಾಮಿಗೆ ಇನ್ನೂ 4 ತಿಂಗಳುಂಟು. ಇನ್ನು ಅದರ ಬಗ್ಗೆ ಯೋಚನೆ ಮಾಡುವ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುವ ಅಂತ ಹೇಳೋ ಒಂದು ವೈಯಕ್ತಿಕ ನಿರ್ಧಾರಕ್ಕೆ ನಾನು ಬಂದಿದ್ದೀರಾ. ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಅದಕ್ಕೆ ಇದಕ್ಕೂ ಸಂಬಂಧ ಇಲ್ಲ. ಅದು ನಿಮ್ಮ ಪರ್ಸನಲ್ ಆಗುತ್ತೆ, ವೈಯಕ್ತಿಕ. ಇದು ಸ್ಯಾಲರಿ ಬಂದ್ರೆ ನೀವು ಕಂಟಿನ್ಯೂ ಮಾಡ್ತೀನಿ ಅನ್ನುವಂಥದ್ದು ಕೂಡ ಹೋಪ್ ಇದೆ ಅಂತ ಹೇಳಿದ್ರಿ. ಸೊ ಹಾಗಾಗಿ ಅದೇ 2 ಪರ್ಸನಲ್ ಆಗತ್ತೆ ನಿಮ್ದು ಅಲ್ವಾ? ಬಟ್ ಇವಾಗ ವರ್ಕಿಂಗ್ ಹೋಗ್ತಾ ಇದ್ರಿ ಸರ್? ನೋಟಿಸ್ ಪೀರಿಯಡ್ ನಾಡಿದ್ದು 17ನೇ ತಾರೀಕುವರೆಗಿದ್ದೇನೆ. 17 ತಾರೀಕು ಇದೆಯಾ? ಓಕೆ. ಏನ್ ಹೇಳ್ತಾರೆ ಸರ್ ಜನರು ನೀವು ಬರುವಾಗ, ಏನು ಹೇಳ್ತಾರೆ ಅಲ್ಲೆಲ್ಲ? ಅದೇ ಅವರು ಹೇಳ್ತಾರೆ ಸ್ಯಾಲರಿ ಕೊಡ್ಲಿಲ್ಲಲ್ಲ ಅಂತೇಳಿ ಅವರ ಒಂದು ಅನುಕಂಪದ ಮಾತುಗಳು ಬರ್ತದೆ. ಅಂದ್ರೆ ಜನಗಳ ಜೊತೆ ನನ್ನ ರ್ಯಾಪ್ ತುಂಬಾ ಚೆನ್ನಾಗಿದೆ, ಅಲ್ಲೇನು ಪ್ರಾಬ್ಲಮ್ ಇಲ್ಲ. ಅವ್ರು ನಂಗೆ ಎಷ್ಟು ವೇಕೆಂಟ್ ಉಂಟು ಸರ್? ಎಷ್ಟು ಪೋಸ್ಟ್ಗಳಿದ್ದಾವೆ ಸರ್ ಅಲ್ಲಿ ನಿಮ್ಮ ಈಗ ನಿಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ? ಎಷ್ಟು ವೇಕೆಂಟ್ ನೀವು ಹೇಳ್ತಾ ಇದ್ರಲ್ವ, ಎಷ್ಟಿದೆ ಅಂತ? ವೇಕೆಂಟ್ ಪೋಸ್ಟ್ಗಳಂದ್ರೆ ಎಲ್ಲ ಫುಲ್ಫಿಲ್ ಇದೆಯಾ ಹೇಗೆ ಅಂತ? ಇಲ್ಲ ವೇಕೆಂಟ್ಗಳಿದೆ. ಈಗ ನಾನು ಡಿ ಗ್ರೂಪ್ ಮತ್ತೆ ಸ್ಟಾಫ್ ನರ್ಸ್ ಬಿಟ್ಟು ಮತ್ತೆ 4 ಜನ CHO ಇದ್ದಾರೆ. ಮತ್ತೆ ಎಲ್ಲ PHCಗಳೆಲ್ಲ ವೇಕೆಂಟ್ ಇದ್ದಾರೆ. ಬೇರೆ PHCಗಳಿಂದ ಈಗ ಗುತ್ತಿಗಾರ PHC ಇಂದ ಚಾರ್ಜ್ ಪ್ರಭಾರವಾಗಿ ಬರ್ತಿದ್ದಾರೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇಡೀ ಸುಳ್ಯ ತಾಲೂಕು PHCಗಳೆಲ್ಲವೂ ಕಾಂಟ್ರಾಕ್ಟ್ ಮೆಡಿಕಲ್ ಆಫೀಸರ್ಸೇ ಇರುವಂಥದ್ದು. ಪುತ್ತೂರು ತಾಲೂಕಿನಿಂದ ಮೆಡಿಕಲ್ ಆಫೀಸರ್ಸ್ ನಮಗೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿ ಬರ್ತಿದ್ದಾರೆ. ಅವರು ಒಳ್ಳೆ ಮಾರ್ಗದರ್ಶನ. ಹಾಗೆ ಹೇಳೋದಾದ್ರೆ ಈ ಸಂಸ್ಥೆಯಲ್ಲಿ, ಈ ಆರೋಗ್ಯ ಇಲಾಖೆಯ ಸಂಸ್ಥೆಯಲ್ಲಿ ಯಾವುದೇ ಸಮಸ್ಯೆಗಳು ಇದುವರೆಗೆ ಬರಲಿಲ್ಲ. ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ಮೆಡಿಕಲ್ ಆಫೀಸರ್ಸ್ ಇರ್ಬೋದು ಅಥವಾ ಯಾವುದೇ ಪ್ರೋಗ್ರಾಮ್ ಆಫೀಸರ್ಸ್ಗಳಿರ್ಬೋದು ತುಂಬಾ ಸಪೋರ್ಟಿವ್ ಇದ್ದಾರೆ, ನಮಗೆ ತುಂಬಾ ಹೇಳಿಕೊಟ್ಟಿದ್ದಾರೆ. ಅಂದ್ರೆ ನಾವು ಫ್ರೆಶ್ ಗ್ರಾಜುಯೇಟ್ಸ್ ಇರ್ತೇವೆ MBBS ಮುಗಿಸಿ ಹೋಗುವಾಗ, ಗೊತ್ತಿರೋದಿಲ್ಲ ಈ ಹಳ್ಳಿ ಕಾಡಿನಲ್ಲಿ ಯಾವ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ಅಂದ್ರೆ ಇಡೀ ಸಂಸ್ಥೆ ನಾವೇ ನಡೆಸಬೇಕಾದಂತ ಒಂದು ಜವಾಬ್ದಾರಿ ಇರ್ತದೆ. ಹಾಗಿರುವಾಗ ತುಂಬಾ ಹೆಲ್ಪ್ ಮಾಡಿದ್ದಾರೆ, ತುಂಬಾ ವಿಷಯಗಳನ್ನು ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಸ್ಯಾಲರಿ ವಿಷಯ ಒಂದು ಮಾತ್ರ ಪ್ರಾಬ್ಲಮ್ ಆದದ್ದೇ ಹೊರತು ಸರ್ಕಾರದಿಂದನೇ ಬರುವಂತಹದ್ದು, ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದಲೇ ಬರುವಂತಹದ್ದು. ಅದೇ ಕೆಲಸದ ವಿಷಯದಲ್ಲಿ ನಮ್ಮದು ಯಾವುದೇ ರಾಜಿಗಳಾಗಲಿಲ್ಲ. ಅದು ಜನರಿಗೆ ತಲುಪುವಂತ ಸೇವೆ ಆರೋಗ್ಯ ಇಲಾಖೆಯಿಂದ ಕರೆಕ್ಟ್ ಆಗಿ ತಲುಪ್ತಾ ಇದೆ. ಎಲ್ಲ ಗ್ರಾಸ್ ರೂಟ್ ಲೆವೆಲ್ ಅಲ್ಲೂ ನಡೀತಿದೆ. ಬಟ್ ವೇಕೆನ್ಸಿಗಳಿದೆ, ಸ್ಯಾಲರಿಗಳು ಆಗ್ತಾ ಇಲ್ಲ, ಸಮಸ್ಯೆಗಳಿದೆ. ಸೊ ಫೈನಲ್ ಆಗಿ ಏನು ಹೇಳ್ತೀರಾ ಸರ್? ಈಗ ನೀವು ನೋಡ್ತಾ ಇರ್ತಾರೆ, ನಮ್ಮ ವಿಡಿಯೋವನ್ನು ನೋಡ್ತಾ ಇರ್ತಾರೆ, ಸಾಕಷ್ಟು ವಿಚಾರಗಳ ಬಗ್ಗೆ ಜನರು ಮಾತಾಡ್ತಾ ಇರ್ತಾರೆ. ಸುಳ್ಯ ತಾಲೂಕಲ್ಲಿ ಸಮಸ್ಯೆಗಳಿಗೇನು ಕಮ್ಮಿ ಇಲ್ಲ. ಸೊ ಹಾಗಾಗಿ ಮಾತಾಡ್ಕೊಂಡಿರ್ತಾರೆ. ಬಟ್ ಇವಾಗ ನಿಮ್ಮ ಈಗ ಒಂದು 6 ತಿಂಗಳಿನ ಸ್ಯಾಲ್ರಿ ಆಗಲಿಲ್ಲ ಅಂತ ಒಂದು ಮಾತಿದೆ. ಸೊ ಹಾಗಾಗಿ ಅದರ ಫೈನಲ್ ಆಗಿ ಏನು ಹೇಳ್ತೀರಾ ನೀವು ಅಂತ? ಫೈನಲ್ ಆಗಿ ಹೇಳುವುದೇನೆಂದರೆ, ಅದು ಯಾವುದೇ ವೃತ್ತಿ ಆಗಿರ್ಬೋದು, ವೇತನ ಅಂತ ಹೇಳೋದು ಜೀವನ ನಡೆಸಲಿಕ್ಕೆ ಬೇಕಾದಂಥ ಬಹಳ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಎಲ್ಲರಿಗೂ ಅಷ್ಟೇ. ಈಗ ಪೆಂಡಿಂಗ್ ಇರುವಂಥ ಎಲ್ಲ ಕಾಂಟ್ರಾಕ್ಟ್ ಸರ್ವಿಸ್, ಇದು ನಾನು ಯಾರೋ ಒಬ್ಬರನ್ನು ನಾನು ದೂರುವಂಥದ್ದು ಅಲ್ಲ. ಹೆಚ್ಚಾಗಿ ಎಲ್ಲ ಕಾಂಟ್ರಾಕ್ಟ್ ಮೆಡಿಕಲ್ ಆಫೀಸರ್ಸ್ ಆಗಿರ್ಬೋದು ಅಥವಾ ಬೇರೆ ಕಾಂಟ್ರಾಕ್ಟಲ್ಲಿ ವರ್ಕ್ ಮಾಡುವಂಥ ಎಲ್ಲ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಅನ್ನುವಂಥದ್ದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ. ಎಲ್ಲ ಕರೆಕ್ಟ್ ಆದರೆ ಆಲ್ರೆಡಿ ಸರಿಯಾಗಿ ನಡೀತಿರುವಂಥ ಇಲಾಖೆ ಇನ್ನೂ ಚೆನ್ನಾಗಿ ಮುಂದಾಗೆ ಬೆಳಿಬೋದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ. ಒಂದು ಫೈನಲ್ ಆಗಿ ಅಂದರೆ ಈಗ ವಿಲೀನಗೊಳ್ಳುತ್ತೆ ಅಂತ ಅಂದರೆ ಗುತ್ತಿಗಾರ ಸುಬ್ರಹ್ಮಣ್ಯಕ್ಕೆ ನಿಮ್ಮ ಒಂದು ಕೊಲಂಬ ಇದು ಹೋಗುತ್ತೆ ಅನ್ನುವಂಥದ್ದು ಮಾತಿದೆ. ಅದು ಸತ್ಯವ ಸರ್? ಹೇಗೆ ಅಂತ ಅದು ಸಮಸ್ಯೆ ಆಗಲ್ವಾ ಸರ್? ಈಗ ಅಲ್ಲಿಂದ ಕೊಲ್ಲಮುಗ್ರ ಎಲ್ಲಿ ಆಯಿತು, ನಮ್ಮ ಗುತ್ತಿಗಾರ ಎಲ್ಲಿ ಆಯಿತು, ಹೌದು, ಅದು ಸಮಸ್ಯೆ ಆಗತ್ತಾ ಹೇಗೆ ನಿಮ್ಮ ಪ್ರಕಾರ? ನೀವು ಒಂದು ಡಾಕ್ಟರ್ ಆಗಿ ಒಂದು ಹೇಳೋದಾದ್ರೆ ಹೇಗೆ? ಹೌದು, ಆ ಜನರಿಗೆ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಆ ಒಂದು ಪ್ರದೇಶ ಒಂದು ತುಂಬಾ ರಿಮೋಟ್ ಏರಿಯಾ. ಕೊಲ್ಲಮುಗ್ರ ಅಂತ ಹೇಳೋದು ತುಂಬಾ ಇಂಟೀರಿಯರ್ ಪ್ಲೇಸ್. ಅಲ್ಲಿ ಆಚೆ ಕರಂಗಲ್ಲು, ಈಚೆ ಕಟ್ಟ, ನೆಟ್ವರ್ಕ್ ಇಲ್ಲ, ಅದು ಇಂಪಾರ್ಟೆಂಟ್. ಆಮೇಲೆ ಈಚೆ ಬೆಂಡೋಡಿ, ಇಂತಲ್ಲೆಲ್ಲ ನಮಗೆ ಫೀಲ್ಡ್ ವಿಸಿಟ್ ಹೋಗುವಂಥದ್ದು ಇರ್ತದೆ. ಅಲ್ಲಿ ಜನಗಳು ನಾವು ಹೋಗುವಾಗ ಅಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಲಿಕ್ಕೆ ತುಂಬಾ ಇದೆ, ಅಭಿವೃದ್ಧಿ ಕಾಣುವಂತ ಭಾಗಗಳು ಅದೆಲ್ಲ. ಅಲ್ಲಿ ಹೋದಾಗ ಜನರ ವೆಲ್ಕಮಿಂಗ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ
ನಾವು ಹೋಗುವಾಗ ಡಾಕ್ಟರ್ ಬರ್ತಾರೆ ಅಂತ ಹೇಳೋ ಒಂದು ವೆಲ್ಕಮಿಂಗ್ ಇರ್ಬೋದು, ಅವರ ರೆಸ್ಪೆಕ್ಟ್ ಇರ್ಬೋದು, ಅಥವಾ ಜನರು ಅಲ್ಲಿ ನನಗೆ ಅವ್ರು ಬರುವಾಗ ಏನಾರು ಒಂದು ಹಣ್ಣು ಹಂಪಲ್ ತಗೊಂಡು ಬರೋದಾ, ತಿಂಡಿ ತರೋದಾ, ಹಾಗೆ ಏನಾರು ಮಾಡ್ತಾ ಇದ್ರು. ಲೈಕ್ ಜನರ ಜೊತೆ ರ್ಯಾಪು ತುಂಬಾ ಚೆನ್ನಾಗಿತ್ತು. ಅದನ್ನ ನಾನೊಂದು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಯಾವ ಡೆಲ್ಲಿಗೆ ಹೋದ್ರೂ ಕೂಡ ಇಂಥ ಒಂದು ಪ್ರೀತಿ ಸಿಗ್ತದೋ ಇಲ್ವೋ ಗೊತ್ತಿಲ್ಲ. ಹಳ್ಳಿಯಲ್ಲಿ ಸಿಕ್ಕಿದ ಪ್ರೀತಿ ಎಲ್ಲಿಯೂ ಸಿಗ್ಲಿಕ್ಕೆ ಅಸಾಧ್ಯ. ಅಂತ ಹೇಳಿದ್ರೆ ಜನರು ತುಂಬಾ ಮುಗ್ಧರಿದ್ದಾರೆ ಅಲ್ಲಿ ಕೊಲ್ಲಮೊಗ್ರದ ಜನರು ತುಂಬಾ ಮುಗ್ಧರಿದ್ದಾರೆ. ಅವರಿಗೆ ಅದರ ಅಗತ್ಯ ಇದೆ. ಆಸ್ಪತ್ರೆ ಅಂತ ಹೇಳೋದು ಅತ್ಯಗತ್ಯ. ಅದೇ ರೀತಿ ಒಳಗೊಳಗೆ ಪ್ರದೇಶದಲ್ಲಿ ಅಲ್ಲಿ ಇನ್ನೂ ಮ್ಯಾಮ್ಗಳು ಪ್ರದೇಶಗಳಲ್ಲಿ ನಾವು ಹೋಗುವಾಗ, ಭೇಟಿಗಳನ್ನು ನೀಡುವಾಗ ಅಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಲಿಕ್ಕೆ ತುಂಬಾ ಇದೆ. ಹಾಗೆ ಯಾವಾಗ ಸರ್ ಲಾಸ್ಟ್ ಈಗ ನೋಟಿಸ್ ಪೀರಿಯಡ್ ಯಾವಾಗ ಲಾಸ್ಟ್ ಕೊಟ್ಟಿದ್ದಾರೆ ಅಂತ? ನೋಟಿಸ್ ಪೀರಿಯಡ್ 17ನೇ ತಾರೀಕಿಗೆ ಕೊಟ್ಟಿದ್ದಾರೆ. ಆಮೇಲೆ ಹೋಗೋದಿಲ್ಲ? ಆಮೇಲೆ ನೋಡುವ. ಅದೇ ನಾನು ಅದರ ಬಗ್ಗೆ ಯೋಚನೆ ಮಾಡಿದ್ದೇನೆ. ಸ್ಯಾಲ್ರಿ ಇನ್ ಟೈಮ್ ಕರೆಕ್ಟಾಗಿ ಎಲ್ಲರಿಗೂ, ನನಗೆ ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಕರೆಕ್ಟಾಗಿ ಆಗ್ತದೆ ಅಂತೇಳಿ ಆದರೆ ಅದರ ಬಗ್ಗೆ ಯೋಚನೆ ಮಾಡಿ ಮುಂದುವರಿಯೋ ಬಗ್ಗೆ ಯೋಚನೆ ಮಾಡಬಹುದು. ಸ್ಯಾಲರಿ ಸ್ಯಾಟಿಸ್ಫೈಡ್ ಇದೆ ಸರ್ ನಿಮಗೆ? ಸ್ಯಾಲರಿ ಅಂದ್ರೆ ಸ್ಯಾಟಿಸ್ಫೈಡ್ ಅಂತ ಅಲ್ಲ, ಅಂದ್ರೆ ಆನರರಿ ಆಗಿ ಸಿಗ್ತಾ ಇದೆ, ಪರವಾಗಿಲ್ಲ, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಎಸ್, ನೋಡಿದ್ರಲ್ಲ, ಇದಿಷ್ಟು ಡಾಕ್ಟರ್ ಕುಲ್ದೀಪ್ ಅವರು ಮಾತನಾಡಿರುವಂತಹದ್ದು. ಅವ್ರು ಹೇಳ್ತಾ ಇರುವಂಥದ್ದು ಇಷ್ಟೇ, ನನಗೆ ಕೆಲಸದ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಷ್ಟೇ ದೂರ ಇದ್ರೂ ಕೂಡ ಮೇಡಮ್ ಅವ್ರ ಅಮ್ಮ ಹೇಳ್ತಾ ಇದ್ರು ಬೈಕಲ್ಲೇ ಹೋಗಿ ಬರ್ತಾರೆ ಅಲ್ಲಿ ತನಕ ಅಂತ. ಸೊ ಹಾಗಾಗಿ ನನ್ನ ಕೆಲಸದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚೆನ್ನಾಗಿ ನೋಡ್ತಾರೆ, ಹಳ್ಳಿ ಭಾಗದವರು ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಹೇಳಿದ್ರೆ, ನನಗೆ ಒಂದೇ ಸ್ಯಾಲ್ರಿ ಬರಬೇಕು, ಕರೆಕ್ಟಾಗಿ ಬರಬೇಕು, ವಿದಿನ್ 31 ತಾರೀಕೊಳಗೆ ಬರಬೇಕು ಅನ್ನುವಂಥದ್ದು ಅಲ್ವಾ ಸರ್? ಸೊ ಅದು ಕೆಲಸ ಮಾಡ್ತೀನಿ, ಸ್ಯಾಲ್ರಿ ಒಂದು ಕರೆಕ್ಟ್ ಕೊಟ್ಬೇಡಿ ಅನ್ನುವಂಥ ಮಾತನ್ನು ಸರ್ ಹೇಳಿದರು. ಸೊ ಹಾಗಾಗಿ ವೈರಲ್ ಆದರೂ ಕೂಡ ಈ ಒಂದು ನಮ್ಮ ಡಿಪಾರ್ಟ್ಮೆಂಟ್ ಎದ್ದುಕೊಳ್ಳಿಲ್ಲ ಸರ್ ಅಲ್ವಾ? ನಿಜವಾಗ್ಲೂ 1 ವಾರ 15 ದಿವಸ ಮೇಲೆ 1 ತಿಂಗಳು ಆಗ್ತಾ ಬಂತ ಅನ್ಸುತ್ತೆ ಅಲ್ವಾ? 21ಕ್ಕೆ ಅದು ಬಂದದ್ದು. ಓಕೆ, ಅದೇ ಅಷ್ಟು ಬಂದು ಕೂಡ ಈಗ ಸ್ಯಾಲ್ರಿ ಬರಲಿಲ್ಲ, 6 ತಿಂಗಳು ಬಂದಿಲ್ಲ ಅಂತ ಹೇಳಿ ನಿಜವಾಗ್ಲೂ ಅದನ್ನ ಒಂದು ನಾವು ಏನು ಅಂತ ಹೇಳೋದು, ಒಂದು ಹಿನ್ನಡೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಆದಷ್ಟು ಬೇಗ ಸ್ಯಾಲ್ರಿ ಬರಲಿ ಸರ್, ಪೆಂಡಿಂಗ್ ಇರುವಂಥ ಸ್ಯಾಲ್ರಿ. ಇನ್ನೇನು ನೋಟಿಸ್ ಪೀರಿಯಡಲ್ಲಿ ಲಾಸ್ಟ್ ಆಗತ್ತೆ ಡೇಟ್ ಅಂತ ಹೇಳಿದ್ರಿ, ಆಮೇಲೆ ಯೋಚನೆ ಮಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರಿ. ಸೊ ಹಾಗಾಗಿ ಜಾಯ್ನ್ ಆಗಬೇಕಾ ಬೇಡ ಅನ್ನುವಂಥದ್ದು ನಿಮ್ಮ ಮೇಲೆ ಇರುವಂತಹದ್ದು. ಸೊ ಹಾಗಾಗಿ ನಮ್ಮ ಆಸೆ ಏನು ಅಂತ ಹೇಳಿದರೆ, ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಒಂದು ಹಾಸ್ಪಿಟ್ಲ್ ಇದೆ, ಒಳ್ಳೆಯ ಒಂದು ವೈದ್ಯರಿದ್ದೀರಾ, ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕು, ಜನರಿಗೆ ಒಳ್ಳೆಯ ಗ್ರಾಮೀಣ ಭಾಗದಲ್ಲಿ ಒಳ್ಳೆಯ ಸರ್ವಿಸ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಸೆ. ಸೊ ಹಾಗಾಗಿ ವಿಡಿಯೋ ನೋಡ್ತಾ ಇರುವಂಥ ಒಂದು ಅವರು ಕೂಡ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಅನ್ನುವಂಥ ಮಾತನ್ನು ಭರವಸೆ ಇಟ್ಕೊಳ್ತೀನಿ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಡಾಕ್ಟರ್ ಕುಲ್ದೀಪ್ ಅವರ ಮಾತು. ಏನು ಅಂತ ಹೇಳಿದರೆ, ಕಟ್ಟ ಕಡೆಯ ಗ್ರಾಮ ಕೊಲ್ಲಮೊಗ್ರ, ನೆಟ್ವರ್ಕ್ ಇಲ್ಲ, ಸಾಕಷ್ಟು ಜನರು ನಾಯಿ ಕಡಿತ ಅಥವಾ ಬೇರೆ ಏನು ಕಾಯಿಲೆಗಳಿರುತ್ತೆ ಅಥವಾ ಹಿರಿಯರು ಜಾಸ್ತಿ ನನ್ನ ಜೊತೆ ಬಂದು ಮಾತಾಡ್ತಾರೆ ಅನ್ನುವಂತಹ ಮಾತನ್ನು ಅವರು ಹೇಳಿದರು. ಆಸ್ಪತ್ರೆಗಳಿಗೆ ಬೇಕೇ ಬೇಕು ಅನ್ನುವಂತಹ ಮಾತನ್ನು ಕೂಡ ಡಾಕ್ಟರ್ ಹೇಳಿರುವಂಥದ್ದು, ನಾವು ಕೂಡ ಹೇಳಿರುವಂತಹದ್ದು. ಸೊ ಹಾಗಾಗಿ ಇವರಿಗೆ ಒಂದು ಸ್ಯಾಲ್ರಿ ಬರುವಂತಹದ್ದು ನಾವೇನು ಮಾಡೋದಕ್ಕೆ ಆಗೋದಿಲ್ಲ, ಬಟ್ ಸರ್ಕಾರದ ಕೈಯಲ್ಲಿರುವಂತಹದ್ದು. ಕೆಲಸ ಮಾಡ್ತೀವಿ, ಸ್ಯಾಲ್ರಿ ಕೊಡಿ ಅನ್ನುವಂಥ ಮಾತು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟು ಮಾತ್ರ ಅಲ್ಲದೆ ಈಗಾಗಲೇ ಊರಿನವರೆಲ್ಲರೂ ಕೂಡ ಒಂದಾಗಿದ್ದು, ಕಳೆದ ಕೆಲವು ದಿನಗಳಿಂದ ಇಲ್ಲಿನ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಶಾಸಕರಿಗೆ ಹಾಗೂ ಸಂಸದರಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿದು ಬಂದಿದೆ. ಉತ್ತಮವಾಗಿರುವಂತಹ ಆರೋಗ್ಯ ಕೇಂದ್ರವಿದ್ದರೂ ಪರ್ಮನೆಂಟ್ ವೈದ್ಯಾಧಿಕಾರಿಗಳಿಲ್ಲದೆ ಸಮಸ್ಯೆ ಉಂಟಾಗ್ತಾ ಇದ್ದು, ಆದ್ದರಿಂದ ರಾಜೀನಾಮೆ ನೀಡಿದ ವೈದ್ಯಾಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ವೇತನ ಪಾವತಿ ಮಾಡಿ ಮತ್ತೆ ಅವರನ್ನ ಕೊಲ್ಲಮೊಗ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯಾಧಿಕಾರಿಗಳಾಗಿ ಮರುನೇಮಕಗೊಳಿಸಬೇಕೆಂದು ಆಗ್ರಹಿಸಿ ಜನವರಿ 10ರಂದು ಶನಿವಾರ ಸಂಜೆ 4 ಗಂಟೆಗೆ ಕೊಲ್ಲಮೊಗ್ರ, ಕಲ್ಮಕಾರು, ಹರಿಹರ ಪಲ್ತಡ್ಕ ಹಾಗೂ ಬಾಳುಗೋಡು ಗ್ರಾಮಗಳ ಗ್ರಾಮಸ್ಥರು ಒಟ್ಟುಗೂಡಿ ಕೊಲ್ಲಮೊಗ್ರದ ಮಯೂರ ಕಲಾಮಂದಿರದಲ್ಲಿ ಸಮಾಲೋಚನಾ ಸಭೆ ಏರ್ಪಡಿಸಿದ್ದು, ಸರ್ಕಾರ ಆದಷ್ಟು ಬೇಗ ಈ ಕುರಿತು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಲಾಗುವುದೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕಾಯಂ ವೈದ್ಯಾಧಿಕಾರಿಗಳನ್ನ ನೇಮಕ ಮಾಡುವ ಮೂಲಕ 4 ಗ್ರಾಮಗಳ ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸುತ್ತಾರಾ ಎನ್ನುವುದು ಕಾದು ನೋಡಬೇಕಾಗಿದೆ. ಕ್ಯಾಂಪರ್ಸನ್ ಕೌಶಿಕ್ ನಮ್ಮ ಜೊತೆ, ಕರುಣಾಕರ ಕೆಮ್ಮಾರ, ನಾನು ಪೂಜೆ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಳೆ. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ.
4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟ್ಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್. ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕ್ಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯರ್ಕೆರೆ.